ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭೀಮಾ ಅಮರ್ಜಾ ನೀರಿಗಾಗಿ ಆಗಸ್ಟ್ 27ರಂದು ಬೃಹತ್ ಪಾದಯಾತ್ರೆ. ಮಿಲಾದುನ್ ನಬಿ ಹಬ್ಬ, ಕಾಂಗ್ರೆಸ್ ಯುವ ನಾಯಕ ಫರ್ಜುಲ್ ಇಸ್ಲಾಂಗೆ ಆನಂದ್ ಕದ್ದರ್ಗಿ ಸನ್ಮಾನ. ಕಲಬುರಗಿಯಲ್ಲಿ ಭಾವೈಕ್ಯತೆಯ ಸಂದೇಶ. 20 ವರ್ಷ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀರಿ? ದತ್ತಾತ್ರೇಯ ಪಾಟೀಲ್ಗೆ ಅಲ್ಲಂಪ್ರಭು ಪಾಟೀಲ್ ತಿರುಗೇಟು. ಪೊಲೀಸ್, ಅರಣ್ಯ, ಅಗ್ನಿಶಾಮಕ ನೇಮಕಾತಿ ಆಕಾಂಕ್ಷಿಗಳಿಗೆ ವಿಶೇಷ ಓಟದ ಸ್ಪರ್ಧೆ. ಈಗ ವಾರ್ತೆಗಳ ವಿವರ. ಭೀಮಾ ನದಿಯಿಂದ ಅಮರ್ಜಾ ಜಲಾಶಯಕ್ಕೆ ನೀರು ತುಂಬಿಸುವ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಆರ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಆಗಸ್ಟ್ 27ರಂದು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಂಚಸೇನೆ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿ. ಮುಲ್ಗೆ ತಿಳಿಸಿದ್ದಾರೆ. ಭೀಮಾ ನದಿಯಿಂದ ಅಮರ್ಜಾ ನದಿಗೆ ನೀರು ತುಂಬಿರುವ ಪೈಪ್ಲೈನ್ ಕಟ್ ಮಾಡಿರುವುದನ್ನು ಖಂಡಿಸಿ 27ರಂದು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ರೈತರ ಹಿತದೃಷ್ಟಿಯಿಂದ ನಡೆಯುತ್ತಿರುವ ಈ ಹೋರಾಟಕ್ಕೆ ತಾಲೂಕಿನ ರೈತರು, ಯುವಕರು, ಮಹಿಳೆಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಸೋಮಶೇಖರ್ ಬಿ. ಮುಲ್ಗೆ ಮನವಿ ಮಾಡಿದ್ದಾರೆ. ಭೀಮಾ ನದಿಯಿಂದ ಅಮರ್ಜಾ ಜಲಾಶಯಕ್ಕೆ ನೀರು ಹರಿಸುವ ಯೋಜನೆ ಜಾರಿಯಾದರೆ ಆಳಂದ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಕುಡಿಯುವ ನೀರು ಹಾಗೂ ಕೃಷಿ ನೀರಾವರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ. ಈ ಹೋರಾಟವು ಜನರ ನೀರಿನ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟವಾಗಿದ್ದು ಎಲ್ಲರೂ ಒಗ್ಗಟ್ಟಿನಿಂದ ಬೆಂಬಲಿಸಬೇಕೆಂದು ಅವರು ತಿಳಿಸಿದ್ದಾರೆ. ಜಲ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಜಲ ಉಳಿಸಿ ಭವಿಷ್ಯ ಉಳಿಸಿ ಎಂಬ ಸಂದೇಶದೊಂದಿಗೆ ನಡೆಯುವ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಬೆಂಬಲ ವ್ಯಕ್ತಪಡಿಸಬೇಕೆಂದು ಸೋಮಶೇಖರ್ ಬಿ. ಮುಲ್ಗೆ ಮನವಿ ಮಾಡಿದ್ದಾರೆ. ನಾಳೆ ದಿನಾಂಕ 27ರಂದು ಗುರುವಾರ ನಮ್ಮ KMF ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಒಂದು ಪಾದಯಾತ್ರೆ ಉದ್ದೇಶ ಏನಪ್ಪ ಅಂದರೆ ಭೀಮಾ ನದಿಯಿಂದ ಅಮರ್ಜಾ ನದಿಯವರೆಗೆ ನೀರು ತುಂಬುವ ನಮ್ಮ ಶಾಸಕರಾದ B.R. ಪಾಟೀಲ್ ಅವರ ಒಂದು ಕನಸಿನ ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ ಕೆಲವು ದಿನಗಳಿಂದ ನೆನೆಗುದಿ ಬಿದ್ದಿದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಈ ಯೋಜನೆಗೆ ಒಂದು ಹಿನ್ನಡೆ ಉಂಟಾಗಿದೆ. ಆದ ಕಾರಣ ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ನಮ್ಮ KMF ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್ ಅವರು ನಾಳೆ ಗುರುವಾರಂದು ಆಳಂದ ತಾಲೂಕಿನ ಹಡಲ್ಗಿಯಿಂದ ಅಫಜಲ್ಪುರ ತಾಲೂಕಿನ ಅರ್ಜುಣಗಿವರೆಗೂ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಪಾದಯಾತ್ರೆಯಲ್ಲಿ ನಮ್ಮ ಆಳಂದ ತಾಲೂಕಿನ ರೈತ ಬಾಂಧವರು, ಸಾರ್ವಜನಿಕರು ಹಾಗೂ ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಲವೇ ಜೀವನದ ಮೂಲ, ಜಲ ಸಂಕಲ್ಪವೇ ನಮ್ಮ ಆದ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಳೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಆ ಪಾದಯಾತ್ರೆಯಲ್ಲಿ ನಮ್ಮ ಆಳಂದ ತಾಲೂಕಿನ ರೈತರು ಹಾಗೂ ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ಈದ್ ಮಿಲಾದುನ್ ನಬಿ ಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಕಾಂಗ್ರೆಸ್ ಯುವ ನಾಯಕ ಫರ್ಜುಲ್ ಇಸ್ಲಾಂ ಅವರಿಗೆ ಕಾಂಗ್ರೆಸ್ ಮುಖಂಡ ಆನಂದ್ ಕದ್ದರ್ಗಿ ಅವರು ಶಾಲು ಹೊದಿಸಿ ಹೂವಿನ ಮಾಲೆ ಹಾಕಿ ಸನ್ಮಾನಿಸಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಶರಣರ ನಾಡು ಸೂಫಿ ಸಂತರ ಬೀಡು ಎಂದೇ ಪ್ರಸಿದ್ಧ ಆಗಿರುವ ಕಲಬುರಗಿಯಲ್ಲಿ ಈ ಕಾರ್ಯಕ್ರಮದ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಜಗತ್ ವೃತ್ತದಲ್ಲಿ ಮಿಲಾದುನ್ ನಬಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹಬ್ಬದ ಸಂಭ್ರಮದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಹಬ್ಬದ ಸಂತಸವನ್ನು ಹಂಚಿಕೊಂಡರು. ಜಗತ್ ವೃತ್ತದಿಂದ ಆರಂಭವಾದ ಬೈಕ್ ರ್ಯಾಲಿಯು ಸಂತ್ರಸ್ವಾಡಿ ಮುಸ್ಲಿಂ ಚೌಕ್, ದರ್ಗಾ, ಗಂಜ್ ಮಾರ್ಗ್ ಮೂಲಕ ಸಾಗುತ್ತಾ ಕಿರಾಣಾ ಬಜಾರ್ ಚೌಕ್ ಬಳಿ ಸಮಾಪ್ತಿಗೊಂಡಿತು. ಕಲಬುರಗಿಯಲ್ಲಿ ಮಿಲಾದುನ್ ನಬಿ ಹಬ್ಬದ ಆಚರಣೆ ಧಾರ್ಮಿಕ ಸೌಹಾರ್ದತೆ ಮತ್ತು ಸಾಮಾಜಿಕ ಭಾವೈಕ್ಯತೆಯ ಸಂಕೇತವಾಗಿ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಮಲ್ಲು ವಾಲಿಕಾರ್, ಮಹಮ್ಮದ್, ಸತೀಶ್ ರಾಠೋಡ್, ಶಹಬಜಾರ್ ತಾಂಡಾ, ಸಚಿನ್, ಇಂದಿರಾನಗರ್, ಶ್ರೀಕಾಂತ್ ಕದ್ದರ್ಗಿ, ಶಿವು ನಾಟಿಕರ್, ಅನಿಲ್ ಚೌಹಾಣ್ ಆಳಂದ್, ನಿಖಿಲ್ ಮಲ್ಬಾದಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮ್ಮ ಕಲಬುರಗಿ ಜನತೆಗೆ, ಮುಸ್ಲಿಂ ಬಾಂಧವರಿಗೆ ಮಿಲಾದುನ್ ನಬಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಪ್ರತಿ ವರ್ಷ ನಾವು ಇದು 3ನೇ ವರ್ಷ ಮಾಡ್ತಾ ಇರೋದು. ಇಲ್ಲಿ ಜಗತ್ ಸರ್ಕಲ್ನಲ್ಲಿ ನಮ್ಮ ಮಿಲಾದುನ್ ನಬಿ ಹಬ್ಬ ಅಂದ್ರೆ ಇದು ಒಂದೆಲ್ಲ ಹಿಂದೂ ಮುಸ್ಲಿಂ ಏಕತೆದ ಒಂದು ಭಾವನೆ ಹೊಂದಿದ್ದು, ಎಲ್ಲರೂ ಒಂದಾಗಿರ್ಬೇಕಂತ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಪ್ರತಿ ವರ್ಷ ರಾಮನವಮಿ ಬಂದ್ರೆ ಮುಸ್ಲಿಂ ಬಾಂಧವರು ಎಲ್ಲ ನಮಗೆ ಶರಬತ್ತು ಅದು ಎಲ್ಲ ವಿಚಾರ ಮಾಡ್ತಾರೆ, ಎಲ್ಲರೂ ಒಂದಂತ ಅವ್ರು ತೋರಿಸ್ತಾರೆ. ಅದೇ ತರ ನಾವು ಕೂಡ ಇವತ್ತಿನ ದಿನ ಎಲ್ಲ ಹಿಂದೂ ಮುಸ್ಲಿಂ ಒಂದು ಅಂತ ಇದೊಂದು ನಾವು ಮಿಲಾದುನ್ ನಬಿ ಹಬ್ಬದ ಪ್ರಯುಕ್ತ ನಮ್ಮ ಗುಲ್ಬರ್ಗ ನಾರ್ತ್ MLA ಆದ ಖನೀಜ್ ಫಾತಿಮಾ ಅವರ ನೇತೃತ್ವದಲ್ಲಿ, ಹಂಗೆ ಫರಾಜ್ ಸಾಬ್ ಅವರ ನೇತೃತ್ವದಲ್ಲಿ ಅವರ ಆಗಮನಕ್ಕೆ ಒಂದು ಸ್ವಾಗತವನ್ನು ಕೋರಿ ಅವ್ರಿಗೆ ಶುಭಾಶಯವನ್ನು ಹೇಳಿದ್ದೇವೆ. ನಾವು ಒಂದು ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಅಂತ ಅವ್ರಿಗೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ಅವರು ಕೂಡ ನಮ್ಮ ರಾಮನವಮಿ ಹಬ್ಬಕ್ಕೆ ಸ್ವಾಗತ ಮಾಡ್ತಾರೆ. ಯಾವುದೇ ಜಾತಿ ಭೇದ ಇಲ್ಲ ಅಂತ ಇಲ್ಲಿ ಹೆಂಗ್ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಶರಣ ಬಸವೇಶ್ವರ ರಾಜ ಬಂಧನ ಇದ್ದಾರೆ, ಅದೇ ತರ ನಾವು ಕೂಡ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಂತ ಇಲ್ಲಿದೊಂದು ಹಬ್ಬಕ್ಕೆ ನಾವು ಅವ್ರಿಗೆ ಸ್ವಾಗತ ಕೋರ್ತೀವಿ. अस्सलाम वालेकुम, ಎಲ್ಲರಿಗೂ ನಮಸ್ಕಾರ. आज मिलाद के मौके पे हमारे ब्रदराने वतन ने हमें यहाँ पर जगत पर गुलपोशी की. मैं यही कहना चाहता हूँ, गुलबर्गा का यही इत्तेहाद है, हम सब मिलकर, हम सब यहाँ पर हिंदू मुस्लिम सिख है, सब एक ही है. तो यही हमारा हुजूर का मैसेज है कि हम सब एक यूनिटी में रहना है गुलबर्गा में. मैं तमाम ब्रदराने इस्लाम को भी एक मुबारकबाद देना चाहता हूँ मिलाद की, और यही कहना चाहता हूँ गुलबर्गा का इत्तेहाद अभी भी बरकरार है. हिंदू मुस्लिम सिख ईसाई सब एक है. ನಮ್ಮ ಮಾಜಿ ಶಾಸಕರು ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ರವರು ಒಂದು ಪತ್ರಿಕೆಗೋಷ್ಠಿ ನೋಡಿದೆ ನಾನು. ನಮ್ಮ ಸದನ ಪ್ರಾರಂಭ ಆದಾಗ ಕೆಲವು ಕಾರಣಾಂತರಗಳಿಂದ ಸದನದಲ್ಲಿ ವಿಷಯಗಳು ಪ್ರಸ್ತಾಪ ಆಗ್ತಿವೆ. ನಾಗೇಂದ್ರನ ಬಗ್ಗೆ ವಿರೋಧ ಪಕ್ಷದವರು ಸತತವಾಗಿ ಸದನ ನಡೆದ ಹಾಗೆ ಅಡ್ಡಿ ಉಂಟು ಮಾಡ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪ್ರಶ್ನೆಗಳಿಗೆ ಪ್ರಶ್ನೋತ್ತರ ಸಮಯದಲ್ಲಿ ಪ್ರಶ್ನೋತ್ತರವನ್ನು ಅವರು ಚೀರಾಟದ ಮಧ್ಯೆಯೂ ಮಾತಾಡ್ತಾ ಇದ್ದೆವು. ಕೊನೆಗೆ ನಾನು ಮತ್ತು ಕೆಲವು ಜನ ಮುಖಂಡರು ಸೇರಿ ಸ್ಪೀಕರ್ ಅವರು ಐಕ್ಯ ಆದಾಗೆ ಹೇಳಿದ್ದೆವು, ತಾವು ದಯಮಾಡಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ, ಬರಗಾಲದ ಬಗ್ಗೆ ಭಾಳಷ್ಟು ಸಮಸ್ಯೆ ಮಾತನಾಡಬೇಕಾಗಿದೆ, ದಯಮಾಡಿ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಅದಕ್ಕೆ ಅವರು ಸ್ಪಂದಿಸಿ ನಮಗೆಲ್ಲ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾನು ಸದನದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಅನೇಕ ರೈತರ ಸಮಸ್ಯೆಗಳ ಬಗ್ಗೆ, ಅನೇಕ ಬರಗಾಲದ ಬಗ್ಗೆ, ಇಲ್ಲಿರ್ತಕ್ಕಂಥ ಪರಿಸ್ಥಿತಿ, ಭೀಮಾ ನದಿಯ ನೀರಿನ ಬಗ್ಗೆ, ಮಹಾರಾಷ್ಟ್ರದವರು ಭೀಮಾ ನದಿಯನ್ನು ಸೀನಾ ನದಿಗೆ ಡೈವರ್ಟ್ ಮಾಡಿಕೊಂಡಿದ್ದ ಬಗ್ಗೆ ಇವೆಲ್ಲವನ್ನು ನಾನು ಮಾತನಾಡ್ತಾ ಇದ್ದೀನಿ. ನಾನು ವಿಧಾನ ಪರಿಷತ್ನ ಸದಸ್ಯನಾದಾಗ ಕೂಡ ಇದ್ರ ಬಗ್ಗೆ ಭಾಳಷ್ಟು ತೊಗರಿ ಬಗ್ಗೆ, ಭೀಮಾ ನದಿ ನೀರಿನ ಬಗ್ಗೆ, ಬರಗಾಲದ ಬಗ್ಗೆ, ನೆಡರುವಿಕೆ ಬಗ್ಗೆ ಮಾತನಾಡಿರ್ತಕ್ಕಂಥ ದಾಖಲೆಗಳು ಕೂಡ ಇವೆ. ನಾನು ಹೊಸದಾಗಿ ಇವತ್ತು ಮಾತನಾಡಿರ್ತಕ್ಕಂಥ ಮಾತಲ್ಲ. ಆದರೆ ಪಾಪ ಅವರೇನೋ ಕುಂಭಕರ್ಣನ ನಿದ್ದೆಯಿಂದ ಎದ್ದು ಹೊರಗೆ ಬಂದಿದ್ದಾರೆ ಅಂತ. ಹೌದು, ಕುಂಭಕರ್ಣ ನಿದ್ದೆಯಲ್ಲಿತ್ತು 20 ವರ್ಷ ನಿಮ್ಮ ಆಡಳಿತದಲ್ಲಿ. ಈ ಕ್ಷೇತ್ರದ ಜನ ಕುಂಭಕರ್ಣನಂತೆ ಮನೆಗೆ ಬಿಟ್ಟಿದ್ರು, ಯಾರು ಏನು ಕೇಳ್ತಾನೆ ಇರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ನಿಂತವ್ರು ನೀವು 12 ಗಂಟೆಗೆ ಬಂದಾಗ ಕೂಡ ಕಾಯ್ತಾ ಇದ್ರು ನಿಮ್ಮನ್ನು. ಇವತ್ತು ನಾನು ಬಂದ ಮೇಲೆ ಜನ ಎಚ್ಚೆತ್ತಿದ್ದಾರೆ, ಎಲ್ಲರ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ನನ್ನ ಮನೆ ಮುಂದೆ ಕೂಡ ಒಂದು ಕೂತು ಕೇಳ್ತಕ್ಕಂಥ ಒಂದು ಅವೇರ್ನೆಸ್ ಬಂದಿದೆ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಜನರಲ್ಲಿ ಈ ಪ್ರಜ್ಞೆ ಇದ್ದರೆ ಎಷ್ಟು ವರ್ಷ ಏನಪ್ಪ ಅಂದ್ರೆ ಈ ಕಲಬುರಗಿ ಪರಿಸ್ಥಿತಿ 700 ಕಿಲೋಮೀಟರ್ ಏನಪ್ಪ ಅಂದ್ರೆ ಡ್ರೈನೇಜ್ ಇದೆ ಕಲಬುರಗಿಯಲ್ಲಿ. ಅದು ಚೀನಿ ಮಣ್ಣಿಂದ ಪೈಪ್ ಹಾಕಿ ಏನಪ್ಪ ಅಂದ್ರೆ ಸಂಪೂರ್ಣ ಕುಸಿದು ಬಿದ್ದು ಎಲ್ಲ ಕಡೆ ಡ್ರೈನೇಜ್ ಹೊಡೆದು ಹೋಗ್ತಾ ಇದೆ. ಇವರು 20 ವರ್ಷ ಮನೆತನ ಅಧಿಕಾರಿಗಳು ನೋಡಲಿಲ್ಲ.
L&T ನೀರಿನ ಬಗ್ಗೆ ಮಾತನಾಡಿದ್ರೆ ನೀರಿನ ಕೂಡ ಇವರೇ ಇದ್ದಾಗೆ ಟೆಂಡರ್ ಆಗಿತ್ತು, ಇನ್ನೂ ಕುಡಿಲಿಕ್ಕೆ ನೀರು ಬರ್ತಿಲ್ಲ, ಅದ್ರ ಬಗ್ಗೆ ಮಾತನಾಡಲಿಲ್ಲ. ನಾನು ಹೇಳ್ತಕ್ಕಂಥ ತಾತ್ಪರ್ಯ ಇಷ್ಟೇ, ನಾವು ಯಾವತ್ತೂ ಏನಪ್ಪ ಅಂದ್ರೆ ನಾಟಕದ ರೂಪವಾಗಿ ಮಾತನಾಡಿದ ಅಂತ ಹೇಳಿದರೆ ಇದು ರೈತರಿಗೆ ಅಪಹಾಸ್ಯ ಮಾಡ್ದಂಗೆ. ನಾನು ಯಾವುದೇ ರೀತಿಯಿಂದ ನಾಟಕದ ಇವತ್ತು ಮಾಡಿದರೆ ಮನುಷ್ಯ ನಾಟಕ ಮಾಡ್ಲತ್ತನಪ್ಪ ಅಂತ. ನಾನು ನಿರಂತರವಾಗಿ 2000ರಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ. ಅಧ್ಯಕ್ಷನಿದ್ದಾಗ ಪತ್ರಿಕಾ ಪೇಪರ್ನಲ್ಲಿ ಬಂದು ಈ ಮಣೂರು ಮಾಚಾಳ ಅಫ್ಜಲ್ಪುರ ರಸ್ತೆಗೆ ಏನಪ್ಪ ಅಂದ್ರೆ ಹೋಗ್ತಕ್ಕಂಥ ಹೊರದಲ್ಲಿ ಏನಪ್ಪ ಅಂದ್ರೆ ನೆಟ್ಟೆ ರೋಗ ಬಿದ್ದು ಸಂಪೂರ್ಣ ತೊಗರಿ ನಾಶ ಇದಂತೆ. ನಿಮ್ಗೆ ಗೊತ್ತಿದೆ, ಜಯದೀರ್ ಪಾಟೀಲ್, ಅವಧಾನಿಯವರು, ಕೆಲವು ಜನ ಹಳಿ ಜನ ಅವರೆಲ್ಲ ಇದ್ದೀರಿ ನೀವು. ಅವಾಗೆಲ್ಲ ಪತ್ರಿಕೆಯಲ್ಲಿ ಬಂದಾಗ ನಾನು ಇಮಿಡಿಯೇಟ್ ಆಗಿ ಅಗ್ರಿಕಲ್ಚರ್ ಅಧಿಕಾರಿಗಳನ್ನು ಕರೆದು ಆ ಸ್ಪಾಟಿಗೆ ಹೋಗಿ ಅಲ್ಲಿಂದ ಬಂದು ಚರ್ಚೆ ಮಾಡಿ, ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿದ್ದಾಗ ರಾತ್ರಿ ಮಿನಿಸ್ಟ್ರಿಗೆ, ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಮತ್ತು ಅಗ್ರಿಕಲ್ಚರ್ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಒಂದು ವೇಳೆ ಇಷ್ಟೇ ಬಿಟ್ಟರೆ ಸಂಪೂರ್ಣ ತೊಗರಿ ನಾಶ ಆಗ್ತದೆ ಅಂತ ಹೇಳಿ ಮಾತನಾಡಿ ಅವರಿಂದ ಏನಪ್ಪ ಅಂದ್ರೆ ಪರವಾನಗಿ ತೆಗೆದುಕೊಂಡು ಫ್ರೀ ಔಷಧಿಗಳನ್ನು ಸಪ್ಲೈ ಮಾಡಿ ಸುಮಾರು 2-3-4 ಎಕರೆ ಏನಪ್ಪ ಅಂದ್ರೆ ನೆಟ್ಟರೋಗ ಬಿದ್ದಿರ್ತಕ್ಕಂಥ, ಮುಂದೆ ಅದನ್ನು ಸ್ಪ್ರೆಡ್ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾನು ಕ್ರಮ ಕೈಗೊಂಡಿದ್ದೆ. ತದನಂತರ 2ನೇ ಬಾರಿ ನಾವೆಲ್ಲ ನಮಗೆ ಹಣ ಬಂದಿರತಕ್ಕಂಥ ಹಣದಲ್ಲಿ ನಮ್ಮಲ್ಲಿ ಕೂಡ ವಾಟರ್ ಶೆಡ್ ಡೆವಲಪ್ಮೆಂಟ್ ಆಗಬೇಕು, ನೀರಿನ ಒಂದು ಪ್ರಮಾಣ ಹೆಚ್ಚಾಗಬೇಕಂತ ಹೇಳಿ ನಾನು ಅಣ್ಣ ಆಧಾರ ನಮ್ಮಲ್ಲಿ 2 ಬಸ್ಗಳನ್ನು ತೆಗೆದುಕೊಂಡು ಎಲ್ಲ ಪತ್ರಿಕೆದವರು ಕೂಡ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದೆ, ನೀವೆಲ್ಲ ಬಂದಿದ್ರಿ. ನಾನು ಅವರನ್ನ ಕೂಡ ಅಣ್ಣ ಆಧಾರ ಮಾಡಿರ್ತಕ್ಕಂಥ ವಾಟರ್ ಶೆಡ್ ನೋಡ್ಲಿಕ್ಕೆ ಏನಪ್ಪ ಅಂದ್ರೆ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಾಂಗ್ರೆಸ್ ಅಲ್ಲ, BJP ಅಲ್ಲ, JDS ಅಲ್ಲ, ಪಕ್ಷ ಭೇದ ಮರೆತು ನಾವು ಒಕ್ಕಟ್ಟಾಗಿ ರೈತರ ಸಮಸ್ಯೆಗಳಿಗೆ ಪಾರ್ಟಿ ಮಾಡ್ತಿರ್ಲಿಲ್ಲ. ಎಲ್ಲರೂ ಹೋಗಿ ಅಲ್ಲೆಲ್ಲ ವಿಚಾರ ಮಾಡಿ ಬರೇ ಹಣ ಬಂದಾಗ ಕಲ್ಲಪ್ಪನ ಮನೆಯಿಂದ ಮಲ್ಲಪ್ಪನ ಮನೆಗೆ ಮುರುಮ್ ಹಾಕಿ ಹಣ ದುರ್ಬಳಕೆ ಆಗಬಾರ್ದು ಅಂತ ಹೇಳಿ ಆಗಿನ ಕಾಲದಲ್ಲಿ ರಾಶಿ ಮಷಿನ್ ಕೊಡ್ತಕ್ಕಂಥದ್ದು, ಈ ಚೆಕ್ ಡ್ಯಾಮ್ಗಳು ಕಟ್ತಕ್ಕಂಥದ್ದು, ತೊಗರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು, ಇವೆಲ್ಲ ಏನಪ್ಪ ಅಂದ್ರೆ ಅಣ್ಣ ಆಧಾರವಾಗಿ ನೋಡ್ಕೊಂಡು ಬಂದಿವಿ. ತದನಂತರ ಮತ್ತೆ ಇಲ್ಲಿ ತೊಗರಿ ಬಂದಾಗ ನಮಗೆ ಬೆಂಬಲ ಬೆಲೆ ಇರಲಿಲ್ಲ, 3,000-4,000 ರೂಪಾಯಿ ತೊಗರಿ ರೇಟ್ ಪರಿಸ್ಥಿತಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದಕ್ಕೆ ಬೆಂಬಲ ಬೆಲೆ ಬೇಕು, ಒಂದು ತೊಗರಿ ಮಂಡಳಿ ರಚನೆ ಆಗ್ಬೇಕಂತ ಹೇಳಿ ನಾನು ಚಂದ್ರಪ್ರಕಾಶ್ ಪಾಟೀಲ್, ಶಂಕರಣ್ಣ ಮಾಣಿಕ್ಯಾಳ, ಏನು ಜಿಲ್ಲಾ ಪಂಚಾಯತ್ ಸದಸ್ಯರು ಅವರೆಲ್ಲರೂ 55 ಜನ ನಾವೆಲ್ಲ ಏನಪ್ಪ ಅಂದ್ರೆ 2 ಬಸ್ಗಳನ್ನು ತೆಗೆದುಕೊಂಡು SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರಿಗೆ ಹೋಗಿ ಪ್ರಯತ್ನ ಮಾಡಿ ನಮ್ಮ ತೊಗರಿಗೆ ಬೆಂಬಲ ಬೆಲೆ ರೈತರಿಗೆ ಸಿಗಬೇಕಂತ ಹೇಳಿ ನ್ಯಾಯಯುತವಾಗಿ ಏನಪ್ಪ ಅಂದ್ರೆ ಘೋಷಣೆ ಮಾಡಿ ಮಾರ್ಕೆಟ್ನಲ್ಲಿ ಎಂಟ್ರಿ ಆದಾಗ ಅತಿ ಹೆಚ್ಚಿನ ತೊಗರಿ ಖರೀದಿ ಮಾಡಿ ರೈತರಿಗೆ ಬೆಲೆ ಸಿಗ್ತಕ್ಕಂಥದ್ದು ಮತ್ತು ತೊಗರಿ ಮಂಡಳ ರಚನೆ ಆಗಿದ್ದು ಕೂಡ ನಮ್ಮೆಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪಕ್ಷಗಳಿಂದ ಮರೆತು ಹೋರಾಟ ಮಾಡಿದರ ಫಲವಾಗಿ ಅವತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಏನಪ್ಪ ಅಂದ್ರೆ ನಾವು ಮಾತನಾಡಿದ್ದಕ್ಕಾಗಿ ಇವತ್ತು ಕುಡಿಯೋ ನೀರಿನ ಸಂಬಂಧ ಆಗಿರ್ಬೋದು, ಈ ಭಾಗದ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಆಗಿರ್ಬೋದು, ನಾನು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ, ಹಿಂದಿನಿಂದ ಯಾವತ್ತೂ ಕೂಡ ರೈತರ ಪರ, ನಾನು ರೈತರ ಮಗನಾಗಿ ನಾನು ಒಂದೇ ಕೇಳ್ತೀನಿ, ನಾನು ಕುಂಭಕರ್ಣ ನಿಧಿ ಮಾಡಬಹುದು. 20 ವರ್ಷಗಳ ಸದನದ ಕಾಲ ನಿಮ್ಮ ಕೈಯಲ್ಲಿ ಎಂದಾದ್ರೂ ನೀವು ಒಂದಾದ್ರೂ ಮಾತಾಡಿದ್ರ, ರೈತರ ಬಗ್ಗೆ ಮಾತನಾಡಿದ್ರ, ಈ ಕಲಬುರಗಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರ. ಇವತ್ತು L&T ಅವರಿಗೆ ನೀವೇ ಕಾಂಟ್ರಾಕ್ಟ್ ಕೊಟ್ಟಿದ್ದು, ಸಂಪೂರ್ಣ ಗುಲ್ಬರ್ಗದ 500-200 ಕಿಲೋಮೀಟರ್ ಏನಪ್ಪ ಅಂದ್ರೆ ಬಿಟ್ಟು ಬೇರೆ 800 ಚಿಲ್ಲರೆ ಕಿಲೋಮೀಟರ್ ಅಷ್ಟೇ ಕೊಟ್ಟಿದ್ದೀರಿ. ಇನ್ನು ಉಳಿದಿರ್ತಕ್ಕಂಥವ್ರು ನೀರು ಬೇಕಾಗಿಲ್ಲ, ಇದು ನಿಮ್ಮ ಕಣ್ಣಿಗೆ ಕಾಣಲಿಲ್ಲ. ನಾವು ಅದನ್ನು ಪ್ಲ್ಯಾನ್ ಮಾಡಿಸ್ತಾ ಇದ್ದೀವಿ, ನಾವು ಅದ್ರ ಬಗ್ಗೆ ಕಾಳಜಿ ಮಾಡ್ಕೊಳ್ತಾ ಇದ್ದೀವಿ. ಹೋಗಿ ಕೂಡ ನೀವು ಡ್ರೈನೇಜ್ ವಾಟರ್ ಏನಪ್ಪ ಅಂದ್ರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಸದನದಲ್ಲಿ ಮಾತನಾಡಿದೆ. ನಿಮ್ಮ ಸುರೇಶ್ ಸಿಮ್ಮನ್ ಮಂತ್ರಿಯವರು, ಪೌರಾಡಳಿತ ಮಂತ್ರಿಯವರು ನನ್ನ ಮಾತಿಗೆ ಇಲ್ಲಿ ಬಂದು ವಾಟರ್ ಏನಪ್ಪ ಪ್ಯೂರಿಫೈ ಮಷಿನ್ ಹಾಕಿದ್ದು ಆಗಿನ ಕಾಲದಲ್ಲಿ, ಅವಾಗೇ ಅದು ಚಾಲೂ ಮಾಡಿರ್ತಕ್ಕಂಥದ್ದು. ನಾನು ಸದನದಲ್ಲಿ ವಿಧಾನ ಪರಿಷತ್ ಸದಸ್ಯರಿದ್ದಾಗ ನೀವೇನು ಮಾಡಿದ್ರಿ ಗೌಡ್ರೆ, ಭಾಳ ಟಿಂಗಲಾಗಿ ನಗ್ತಾ ಇದ್ದೀನಿ. ಏನು ನಗ್ತಪ್ಪ, ಒಂದಿನಾರೇ ಮಾತಾಡಿದೆ ನೀವು ವಿಧಾನಸೌಧ ಮೂವತ್ತರು ನೋಡ್ಕೋ ಕನ್ನಡ. ಒಂದ್ಸಲ ವಿಧಾನಸೌಧದಲ್ಲಿ ರೈತರ ಪರ ಮಾತನಾಡಿರ್ತಕ್ಕಂಥ ನಾನು ಮಾತಾಡಿದ್ರೆ ನಾಟಕ ಮಾಡ್ತೇನೆ, ನಿನಗೆ ಸಹನೆ ಆಗ್ತಾ ಇಲ್ಲ. ನಾನು ಏನೂ ಮಾತಾಡಿಲ್ಲ, ನಾನು ಇದ್ದ ಸತ್ಯ ಪರಿಸ್ಥಿತಿ. ಯಾಕಂದ್ರೆ ಒಂದು ಸಲ ಹೆಸರು ಉದ್ದು ಎಲ್ಲವನ್ನ ಬಿತ್ತಿ ರೈತರು ಮಳೆ ಬಂತದಂತೆ ಬಿತ್ತಿ ಮತ್ತೆ ಹರಿಗಿ ಮತ್ತೆ ತೊಗರಿ ಬಿತ್ತಿದ್ರು. ಇನ್ಶೂರೆನ್ಸ್ ಹಣ ಏನಪ್ಪ ಅಂದ್ರೆ ಅವರು ತುಂಬಿದ್ರು, 4,000 ಜನ ಇನ್ಶೂರೆನ್ಸ್ ಹಣ ರೈತರು ತುಂಬಿದ್ದಾರೆ. ಅದು ಹಣ ಕೊಡ್ಬೇಕಂತೇಳಿ ಹೇಳಿದ್ದೀನಿ ನಾನು ಸದನದಲ್ಲಿ. ಇದು ತಪ್ಪ? ಒಬ್ಬ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಮನುಷ್ಯ ಮಾತನಾಡ್ತಕ್ಕಂಥದ್ದು, ನಾನು ನನ್ನ ಸರ್ಕಾರದಲ್ಲಿ ನಾನು ಶಾಸಕನಾಗಿ ಸರ್ಕಾರ ನನ್ನದೇ ಆದಂಥ ಮುಖ್ಯಮಂತ್ರಿ ವಿರುದ್ಧ ನಾನು ಮಾತನಾಡ್ತಕ್ಕಂಥದ್ದು. ಅದಕ್ಕೆ ನಿಮ್ಮನ್ನು ಬೆಂಬಲ ಕೇಳಿದ್ದೀನಿ ನಾನು. ನೀವು ನನ್ನ ಜೊತೆ ಕೂಡ್ರಿ ನೀನು ಎದ್ದೇಳಿ ರೈತರ ಬಗ್ಗೆ ಮಾತನಾಡೋಣ ಅಂತಂದೀನಿ. ಏನು ಅಪಹಾಸ್ಯ ಮಾಡ್ತೀರಿ ರೈತರ ಬಗ್ಗೆ? ಈಗ ಒಂದು ಚಿಕ್ಕ ವಿರಾಮ.
ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದತ್ತಾತ್ರೇಯ ಪಾಟೀಲ್ರೆ, ನಿಮ್ಮ ಕಾಲದಲ್ಲಿ ಯಾವುದಾದ್ರೂ ಒಂದು ಗುಡಿ ಗುಂಡಾರ ಕಟ್ಟಿ, ನಾನು ಹೇಳ್ತೀನಿ, ಇವತ್ತು ಶಂಕರಲಿಂಗ ದೇವಸ್ಥಾನ ಕಟ್ತಾ ಇದ್ದೀನಿ. ಯಾವುದು ರೈತ ಭವನವನ್ನು ನಾನು ಬಂದ ಮೇಲೆ 50 ಲಕ್ಷ ರೂಪಾಯಿ ಒಂದು ನಮ್ಮ ಮುದ್ನೂರು ಗ್ರಾಮದಲ್ಲಿ ರೈತ ಭವನ ಕಟ್ಟಿನ 50 ಲಕ್ಷ ರೂಪಾಯಿ ನಾನೇ ಉದ್ಘಾಟನೆ ಮಾಡಿದ್ದೀನಿ. ಇನ್ನೊಂದು ಕಣ್ಣಿಯಲ್ಲಿ ರೈತ ಭವನ ಕಟ್ಟಿ ನಾನೇ ಉದ್ಘಾಟನೆ ಮಾಡಿದ್ದೀನಿ. ಶಂಕರಲಿಂಗನ ದೇವಸ್ಥಾನ ಅಲ್ಲಿ ಗುಡಿ ಕಟ್ಟಡ ನಡೆದಿದೆ. ಹಡಗಿಲದಲ್ಲಿ ದೇವಸ್ಥಾನ ಕಟ್ಟಡ ನಡೆದಿದೆ. ನಮ್ಮ ಉದ್ನೂರದಲ್ಲಿ ಕೂಡ ಕಟ್ಟಡ ನಡೆದಿದೆ. ನಮ್ಮ ಪಾಣೆಗಾಂವದಲ್ಲಿ ಬೀರಲಿಂಗೇಶ್ವರ ಶಿಖರ ಕೂಡ ಮುಕ್ತಾಯ ಆಗಿದೆ. ಕಣ್ಣಿಯಲ್ಲಿ ಮಾಲಿಂಗರಾಯನ ಗುಡಿ ಕೂಡ ಕಂಪ್ಲೀಟ್ ಆಗಿ ಬಂದಲ್ಲ. ಯಾವುದೇ ಊರುವಾರ ಕೂಡ ದೇವಸ್ಥಾನಗಳು, ಭವನಗಳು ನಮ್ಮ ಕೈಯಿಂದ ಪ್ರಾರಂಭ ಮಾಡಿದ್ದೇವೆ. ತಾವು ಹೋಗಿ ನೋಡ್ಬೋದು. ಇಂಥ ಊರಲ್ಲೇ ಅಂತಿಲ್ಲ. ಇವತ್ತು ಹನುಮಂತೇವ್ರ ಗುಡಿ ನೀವು ಭೀಮಳ್ಳಿಯಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ನಾನಪ್ಪ ಅಂದ್ರೆ ಅವ್ರ ಅಕೌಂಟ್ಗೆ ಜಮಾ ಆಗಿ ಮಾಡಿರ್ತಕ್ಕಂಥದ್ದು. ಹೆದ್ದಾರಿ ತನ್ನ ಮುಂದೆ ದೇವರಿಗೆಲ್ಲಿ ಕ್ವಾಟ್ನೂರು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೈಲಲ್ಲಿ ನಿಂತಿದ್ರಲ್ಲಿ. ಅದನ್ನು ನಾನು ಬಂದ ತಕ್ಷಣ 50 ಲಕ್ಷ ರೂಪಾಯಿ ಕೊಟ್ಟು ಕಾಂಪೌಂಡ್ ವಾಲ್ ಮಾಡಿ ಒಂದು ಸುಂದರವಾದಂಥ ಕಟ್ಟಡ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಂಥವು ಅನೇಕ ಉದಾಹರಣೆಗಳು ನಾನು ಮುಂದೆ ಕೊಡ್ತೀನಿ ಇವತ್ತು. ಯಾಕಂದರೆ ಇವತ್ತು ಕುಂಭಕರ್ಣನಿಂದ ನನಗೆ ಎಬ್ಬಿಸಲು ಕೇಳಿದ್ದಾರೆ. ಕುಂಭಕರ್ಣ ಯಾರು ನಿದ್ದೆ ಮಾಡ್ತಾ ಇದ್ದಾರೆ? 20 ವರ್ಷ ನೀವು ನಿದ್ದೆ ಮಾಡಿದ ಕುಂಭಕರ್ಣ. ನಾನು ಬೆಳಗ್ಗೆ 6ರಿಂದ ಸಾಯಂಕಾಲ ರಾತ್ರಿ 10 ಗಂಟೆ ಮನೆ ಬಿಟ್ಟು ಮನೆಗೆ ಹೋಗಲ್ಲ. ಮತ್ತೆ ಇತ್ತು ತಿರುಗೇಡಿ ಏನಪ್ಪ ಅಂದ್ರೆ ನಾನು ಅಂಕಿಅಂಶನೂ ಕೊಡ್ತೀನಿ, ಒಂದು ಬುಕ್ಲೆಟ್ ಪ್ರಿಂಟ್ ಮಾಡಿ ಕೊಡ್ತೀನಿ. ನಮಗೆಲ್ಲ ರೋಡ್ಗಳು ಕೆಟ್ಟವು ನನಗೆ ಗೊತ್ತದ. ಈ LNTದವ್ರು ಬಂದು ಹೊಡಿತಾರ ತಿಳ್ಕೊಂಡು ಟೆಂಡರ್ ಆಗಿದೆ. ಸುಮಾರು 450 ಕೋಟಿ ರೂಪಾಯಿ ಈಗಾಗಲೇ ಟೆಂಡರ್ ಸಿಟಿಯಲ್ಲಿ. ನಾನು ಕೇಳೋದಿಲ್ಲ, ಸ್ವಲ್ಪ ದಿನದಲ್ಲಿ ಪ್ರಾರಂಭ ಮಾಡ್ತೀವಿ ಎಲ್ಲ ರಸ್ತೆಗಳು ಕೂಡ. 100% ಏನಪ್ಪ ಅಂದ್ರೆ ನಿಮಗೆ ಇನ್ನು ಒಂದು 6-7 ತಿಂಗಳಲ್ಲಿ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿ ತಾನೇಪ್ಪ ಅಂದ್ರೆ ತೋರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಕುಂಭಕರ್ಣ ನಿದ್ದೆಯಲ್ಲಿ ನಾವಿಲ್ಲ, ಜಾಗೃತರಾಗಿವಿ. ಒಟ್ಟಾರೆ ಜನರಿಗೆ ಜಾಗೃತಿ ಮಾಡಬೇಕಾಗಿತ್ತು ನನಗೆ. ಅದನ್ನು ಕೆಲಸ ಮಾಡಿದ್ದೀನಿ. ಯಾಕಂದರೆ ಸುಮ್ಮನೆ ನಾನು ಮಾತನಾಡಿದ್ದು ರೈತರ ಬಗ್ಗೆ ಮಾತನಾಡಿದ ತಾಳಾರ ಬೆಟ್ಟಿಗೆ ಏನಪ್ಪ ಅಂದ್ರೆ ವೀರಾವೈಶವಾಗಿ ಪ್ರೆಸ್ ಮೀಟ್ ಮಾಡಿದ್ರು. ಇದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ರೈತರಿಗೆ ಮಾಡಿರ್ತಕ್ಕಂಥ ಅವಮಾನ ಆಗ್ತದೆ. ನಾನು ಯಾವತ್ತೂ ಇಂದು ರೈತರ ಪರ ಇದ್ದೇನೆ, ಮುಂದೂ ಕೂಡ ರೈತರ ಪರವಾಗಿ ಸದಾ ನನ್ನ ಧ್ವನಿ ವಿಧಾನಸೌಧದಲ್ಲಿ ಇರ್ತದೆ. ನೀನು ದಯಮಾಡಿ ನಿನ್ನ ಜೀವನದಲ್ಲಿ ಎಂದಾದರೂ ರೈತರ ಬಗ್ಗೆ ಮಾತನಾಡಿರ್ತಕ್ಕಂಥ ಉದಾಹರಣೆ ಇದ್ದರೆ ಹೇಳಿ. ನಿಪ್ಪಾಣಿ ಊರಾಗ ಏನಪ್ಪ ಅಂದ್ರೆ ಕಳಪೆ ದರ್ಜೆ ಆದಂತೆ ಎಲ್ಲ ನೋಡಿದ್ರೆ ಹುಡುಕ್ಯಾಡಿದ್ರಾಗ JCB ಹಚ್ಚಿ ಏನಪ್ಪ ಅಂದ್ರೆ ಎಲ್ಲ ಗೊಬ್ಬರ ಏನಪ್ಪ ಅಂದ್ರೆ ತಗ್ಗು ನಾಲ್ಯಾಗ ಹಚ್ಚಿ ಮ್ಯಾಗ ಮಣ್ಣು ಮುಚ್ಚಿದ್ರು. ಅದನ್ನು ಹೋಗಿ ಏನಪ್ಪ ಅಂದ್ರೆ ನಾನು ಕಂಡು ಹಿಡಿದು ಯಾರ್ಯಾರು ಕಳಪೆ ದರ್ಜೆ ಮಾಡ್ತಾರೆ ಎಲ್ಲ ಸೀಜ್ ಮಾಡಿಸಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿದ್ದಾಗ ನೀ ಯಾರ ಮನೆಗೆ ಹೋಗಿ ಸೀಜ್ ಮಾಡಿಸಿದವು? ಕೆರೆ ತುಂಬೋದು ಬಗ್ಗೆ ಮಾಡೇ ಇಲ್ಲ ಅವರು. ಕೆರೆ ತುಂಬೋದು ಯಾವಾಗಾಯ್ತು? 1921 ಆಯ್ತು, 23 ಮುಗಿಬೇಕಾಯ್ತು. ನಿನಗೆ ಯಾರು ಸ್ಟೇ ತಂದಿದ್ರ? ದತ್ತಾತ್ರೇಯ ಪಾಟೀಲ್ರೆ ಮಾಡ್ಬೇಡ ಹೇಳಿ ನಿನ್ನ ಪೀಳಿಗೆ ಅಡಿಗೆಲ್ಲ ಹಾಕಿದ್ದೆ, ನಿನ್ನ ಪೀಳಿಗೆ ಮುಗಿಬೇಕಾಗಿತ್ತು. ನೀನು ಯಾಕೆ ಮಾಡಲಿಲ್ಲ? ಎಲ್ಲ ಬಡ್ಕೊಂಡು ತಿಂದವ್ರು ಮಾಡಂದ್ರೆ ಯಾರು ಮಾಡ್ತಾರಪ್ಪ? ನಿಯತ್ನಿಂದ ಹೇಳಿ, ತಾಕತ್ತಿನಿಂದ. ನಾ ಹೇಳಿದ್ದೀನಿ ಅದು ಅಲ್ಲಿ ಸಮಸ್ಯೆ ಇತ್ತು. ನಾನು ದೊಣ್ಣೂರವ್ರಿದ್ರು, ಭೀಮರೇಗೌಡರು, ನಾವು 3-4 ಜನ ಅನ್ಕೊಂಡ್ರೆ ಅಲ್ಲಿ ಹೋಗಿ ಸ್ವತಃ ಮನ್ನಾಲೆ ಯಾರು ರೈತರು ಕರೆಸಿ ಅವನು ಸ್ಟೇ ತಂದಿದ್ದೆ. ಯಾಕೆ ತಂದಿದ್ದಪ್ಪ ಸ್ಟೇ ಅಂದೆ? ನನಗೆ ಅನ್ಯಾಯ ಆಗಿದ್ರಿ. ಅವನ ಜಾಗದಲ್ಲಿ ಒಂದು 1.5 ವರ್ಷದಿಂದ ಬಂದು ಬಿದ್ದಿತ್ತು. ನಾನು MLA ಆದ ತಕ್ಷಣ ಅಲ್ಲಿ ಹೋಗಿ ಏನಪ್ಪ ಅಂದ್ರೆ ಅದನ್ನು ಕೋರ್ಟ್ನಿಂದ ಬಗ್ಗೆ ಒಂದು 5-6 ತಿಂಗಳದಾಗ ಅದೆಲ್ಲ ಮುಗಿಸಿ ವಿಡ್ರಾ ಮಾಡಿಸಿ ಕೆಲಸ ಪ್ರಾರಂಭ ಮಾಡಿ ಡಿಸೆಂಬರ್ನಲ್ಲಿ ಇವತ್ತು ಎಲ್ಲ ಹಳ್ಳಿಗಳಿಗೆ ಕೆರೆಗಳಿಗೆ ಬಂದು ತುಂಬತಕ್ಕಂಥ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ನಿಮ್ಮ ಕಾಲಕ್ಕೆ ಮುಗಿದು ನೀವೇ ಮಾಡಬೇಕಾಗಿತ್ತು. ಎಷ್ಟು ಬರೀ ಮಾತನಾಡ್ತಾರಂದ್ರೆ ನನಗೆ ವಿಚಿತ್ರ ಆದದ್ದು. ಎಷ್ಟು ಸತ್ಯಕ್ಕೆ ಸಮೀಪವಾಗಿ ಮಾತನಾಡ್ತಾನಪ್ಪ ಮನುಷ್ಯ ಅಂತೇಳಿ. ನಿಮ್ಮ ರೈತರಿಗೆ ಏನು ಕೊಟ್ಟಿದ್ದೀರಿ? ಅಂಕಿಅಂಶ ಕೊಟ್ಟಿದ್ದು ತಗೊಳ್ಳೋ ಅಂಕಿಅಂಶ. ನನ್ನ ಬಳಿ ಅಂಕಿಅಂಶ ಏನಾದರೂ ಅಂತೇಳಿ ನೀನು 20 ವರ್ಷ ನಿಮ್ಮ ಕಾಲದಲ್ಲಿ ಏನಾದರೂ ಅಂಕಿಅಂಶ ಇದ್ರೆ ನನಗೆ ಕೊಡ್ರಿ, ತೋಡ್ರಿ, ದತ್ತಾತ್ರೇಯ ಕೊಡ್ರಿ, ಬರ್ಕೋರಿ. ಪತ್ರಿಕಾ ಮುಂದೆ ಹೇಳ್ತೀನಿ. ಈಗ ನಾವು ಕೊಡ್ತಿರ್ತಕ್ಕಂಥದ್ದು
ತೊಗರಿ ಬೆಂಬಲ ಬಗ್ಗೆ ಕೂಡ ಸದನದಲ್ಲಿ ಮಾತನಾಡಿದ್ದೀನಿ. ಇನ್ಶೂರೆನ್ಸ್ ಅಮೌಂಟ್ ಬಂದಿರತಕ್ಕಂಥದ್ದು ಒಟ್ಟು 90,168 ಜನ ರೈತರ ಅಕೌಂಟ್ಗೆ 130,526 ಹಣ ಪೇಮೆಂಟ್ ಏನು ಬಂದು ಅವ್ರ ಅಕೌಂಟಿಗೆ ಹೋಗಿದೆ. ಇದು ನಾವು ಹೋದ ಸಲ ಏನಪ್ಪ ಅಂದ್ರೆ ನೆರೆ ರೋಗ ಬಿದ್ದಾಗ ಕೂಡ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಅವಾಗ. ಅದು ನಾನು ಬಹಳಷ್ಟು ಒತ್ತಾಯ, ನನ್ನಿಂದಂತಲ್ಲ, ಎಲ್ಲರ ರೈತರ ಪರವಾಗಿ ಸರ್ಕಾರಕ್ಕೆ ಧ್ವನಿ ಎತ್ತಿದಾಗ ಆ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ಶೂರೆನ್ಸ್ ಅಮೌಂಟ್ ಇಷ್ಟೊಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಸಲ ಕಲಬುರಗಿ ಜಿಲ್ಲೆ ನಂಬರ್ 1 ಇನ್ಶೂರೆನ್ಸ್ ಜಾಸ್ತಿ ತುಂಬಿರ್ತಕ್ಕಂಥದ್ದು. ನಾನು 2 ವಾಹನಗಳನ್ನು ತರಿಸಿ ಮೈಕ್ ಹಚ್ಚಿ ಆ ಮೈಕ್ಗಳನ್ನು ನಾನೇ ಅಗ್ರಿಕಲ್ಚರ್ ಆಫೀಸ್ನಿಂದ ಪ್ರತಿಯೊಂದು ಹಳ್ಳಿಗೆ ಎಲ್ಲ ಕಡೆ ಹೋಗಿ ರೈತರಿಗೆ ಇನ್ಶೂರೆನ್ಸ್ ತುಂಬಿ ಅಂತ ಹೇಳಿ ಅವರಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಏನಪ್ಪ ಅಂದ್ರೆ ಜನ ಇನ್ಶೂರೆನ್ಸ್ ತುಂಬಿ ಇನ್ಶೂರೆನ್ಸ್ ಜಾಸ್ತಿ ತುಂಬಿದ್ರ ಫಲವಾಗಿ ನಾವು ಒತ್ತಾಯ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳನ್ನ ಕರೆದುಕೊಂಡು ಅತಿವೃಷ್ಟಿ ಆದಾಗ ಬೆಳೆ ಹಾನಿ ಆಗಿ ನೆರೆ ರೋಗ ಬಂದು ಬೆಳೆ ಹಾನಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವನ್ನ ಮಾಡಿದ್ರ ಫಲವಾಗಿ ಸುಮಾರು 640 ಕೋಟಿ ಜಿಲ್ಲೆಗೆ ಬಂದರೆ ಸುಮಾರು 130 ಕೋಟಿ ನಮ್ಮ ದಕ್ಷಿಣ ಮತಕ್ಷೇತ್ರಕ್ಕೆ ನಾನು ರೈತರಿಗೆ ಇವತ್ತು ಏನು ಮಾಡಿದೆ ಅಂತಿದ್ದಾರೆ, ಇದನ್ನ ರೈತರಿಗೆ ಹಣ ಅಕೌಂಟ್ಗೆ ಜಮಾ ಆಗಿದೆ. ಹಿಂದೆ ಯಾವ ಕಾಲಕ್ಕೂ ಆಗಿಲ್ಲ. ಲೆಕ್ಕ ಕೇಳ್ರಿ ದತ್ತಾತ್ರೇಯ ಗೌಡ್ರೆ, ನಿಮ್ಮ ಕಾಲಕ್ಕೆ ಒಂದು ನಯಾ ಪೈಸೆ ಬಂದಿಲ್ಲ. ಎಂಟೈರ್ ಏನಪ್ಪ ಅಂದ್ರೆ ಪೂರಾ 4 ಅಫ್ಜಲ್ಪುರ್ ಕ್ಷೇತ್ರ ಬರ್ತದೆ, ರೂರಲ್ ಬರ್ತದೆ, ಸೌತ್ ನಾರ್ತ್ ಬರ್ತದೆ, ಎಲ್ಲ ಸೇರಿ 7,000 ಮಂದಿಗೆ ಏನಪ್ಪ ಅಂದ್ರೆ ಅದು ಸಣ್ಣ ಅಮೌಂಟ್ ಏನು ಬಂದ್ರೆ ಜಮಾ ಆಗಿರ್ತಕ್ಕಂಥದ್ದು. ಇವತ್ತು ಇಷ್ಟೊಂದು ಹಣ ಜಮಾ ಆಗಿದ್ದು ರೈತರಿಗೆ ನಮ್ಮ ಕಾಲದಲ್ಲಿ 2023, 24, 24, 25, 25, 26 ಇವತ್ತು ಇಷ್ಟೊಂದು ಹಣ ರೈತರ ಅಕೌಂಟ್ಗೆ ಏನಪ್ಪ ಅಂದ್ರೆ ಜಮಾ ಆಗಿರ್ತಕ್ಕಂಥದ್ದು. ಮತ್ತು ರೈತರಿಗೆ ಏನೇನು ಕೊಟ್ಟಿದ್ದಂಥದ್ದು ಕೂಡ ತಮ್ಮ ಮೂಲಕ ಅವ್ರ ಗಮನಕ್ಕೆ ತರಬಯಸ್ತೇನೆ. ಬಿತ್ತನೆ ಬೀಜ 3 ವರ್ಷಗಳಲ್ಲಿ ತೊಗರಿ 884, ಹೆಸರು 97, ಉದ್ದು 62, ಕಡಲೆ 587, ಒಟ್ಟು 163 ಕ್ವಿಂಟಲ್ ಬಿತ್ತನೆ ಬೀಜ ನಾನೇ ಸ್ವತಃ ಪಟ್ನಾದಲ್ಲಿ ಮತ್ತು ಬಂಗರ್ಗಾದಲ್ಲಿ ಮತ್ತು ಸುಲ್ತಾನ್ಪುರದಲ್ಲಿ ರೈತರನ್ನ ಕರೆಸಿ ಬಿತ್ತನೆ ಬೀಜಗಳನ್ನು 48.90 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಹಂಚಿಕೆ ಮಾಡಿ ನಾನು ಸ್ವತಃ ಏನಪ್ಪ ಅಂದ್ರೆ ರೈತರಿಗೆ ಉಚಿತ ಬಿತ್ತನೆ ಬೀಜಗಳ ಕಿರುಚೂಲ ವಿತರಣೆ 3 ವರ್ಷದಲ್ಲಿ ತೊಗರಿ 250 ಬ್ಯಾಗ್, ಹೆಸರು 3, ಉದ್ದು 14 ಕ್ವಿಂಟಲ್, 222 ಕ್ವಿಂಟಲ್ ಕಿರುಚೀಲ ಇವೆಲ್ಲ ಸೇರಿದಂತೆ 30 ಲಕ್ಷ ರೂಪಾಯಿ ಈ ಬಿತ್ತನೆ ಬೀಜ ಕಿರುಚೀಲವನ್ನು ಕೂಡ ವಿತರಣೆ ಮಾಡಿದ್ದೇವೆ. ಕೃಷಿ ಯಂತ್ರೋಪಕರಣಗಳು ತಾವೆಲ್ಲ ನೋಡಿರ್ಬೋದು. ನಾನು ಬಂದ ತಕ್ಷಣ ಬಂಗರ್ಗಾ ಕಲ್ಯಾಣ ಮಂಟಪ, ಬಂಗರ್ಗಾ ಅಲ್ರಿ, ಆ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಕಂಪ್ಲೀಟ್ ಏನಪ್ಪ ಅಂದ್ರೆ ಏನೇನು ಮಷಿನ್ ಇರ್ತಾವ ಎಲ್ಲವನ್ನ ಅಲ್ಲಿಟ್ಟು ಪೈಪ್ಗಳು, ಸ್ಪ್ರಿಂಕ್ಲರ್ಗಳು, ಎಲ್ಲ ಮಷಿನ್, ರಾಶಿ ಯಂತ್ರ ಮಷಿನ್ಗಳು, ಜೋಳದ ಮಷಿನ್, ಭತ್ತದ ಮಷಿನ್, ಕಪ್ಪು ಕಟಾವುದು ಯಂತ್ರ, ಟ್ರ್ಯಾಕ್ಟರ್ ಎಲ್ಲವನ್ನ ಅಲ್ಲಿ ರೈತರಿಗೆ ನೋಡ್ಲಿಕ್ಕಿಟ್ಟು ಅದನ್ನ ಕೂಡ ಇವತ್ತು ಕೃಷಿ ಯಂತ್ರಗಳನ್ನು ಕಳೆದ 3 ವರ್ಷದಲ್ಲಿ ಬಿತ್ತನೆ ಕೂರಿಗೆಗೆ 14, ರೂಟ್ ಮೀಟರ್ 18 ರಾಶಿ ಯಂತ್ರ, 12 ಪಲ್ಟಿ ನೇಗಿಲುಗಳು, 29 ಡೀಸೆಲ್ ಪಂಪ್ ಸೆಟ್ಗಳು, 36 ಪವರ್ ಸ್ಪ್ರೇಗಳು, 36 ರೊಟ್ಟಿ ಮಾಡ್ತಕ್ಕಂಥ ಮಷೀನು, ಶಾಪ್ ಕಟರ್ 21, ಟ್ರ್ಯಾಕ್ಟರ್ 1 ಸೇರಿದಂತೆ ಒಟ್ಟು 169 ಕೃಷಿ ಯಂತ್ರಗಳನ್ನು ರೈತರಿಗೆ ಸರ್ಕಾರದ ಸಹಾಯಧನದಲ್ಲಿ ಒಟ್ಟು 62.40 ಲಕ್ಷ ರೂಪಾಯಿದಲ್ಲಿ ಅಂತಂದ್ರೆ ವಿತರಣೆ ಮಾಡಿರ್ತಕ್ಕಂಥದ್ದು ಕೂಡ ಇದು ನನ್ನ ಕಾಲದಲ್ಲಿ ನಮ್ಮ ರೈತರ ಪರ ನಿಂತಿರ್ತಕ್ಕಂಥದ್ದು. ನಾವು ಮಾರ್ಚ್ ಬಂದ ಮೇಲೆ ಏನು ಜನರಿಗೆ ಮಾತು ಕೊಟ್ಟಿದ್ದೆವು 5 ಗ್ಯಾರಂಟಿಗಳನ್ನು ತರ್ತೀವಿ ಅಂತೇಳಿ. 5 ಗ್ಯಾರಂಟಿಗಳನ್ನು ಕೂಡ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಚಂದ್ರಿಕಾ ಪರಮೇಶ್ವರು ನಮ್ಮ ಜಿಲ್ಲಾ ಪಂಚ್ ಗ್ಯಾರಂಟಿ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಮತ್ತು ಉಚಿತವಾಗಿ ಅಕ್ಕಿ ಮತ್ತು KEB ಸೌಲಭ್ಯ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸೌಲಭ್ಯ ಇವೆಲ್ಲವನ್ನ ಏನಪ್ಪ ಅಂದ್ರೆ ನಮ್ಮ 5 ಗ್ಯಾರಂಟಿಗಳಲ್ಲಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಇದರಲ್ಲಿ ರೈತರು ಸೇರಿ ಎಲ್ಲರಿಗೂ ಮುಟ್ಟಿಸ್ತಕ್ಕಂಥ. ರೈತರಿಗೆ ಏನು ಮಾಡಿದರೆ ಎಲ್ಲ ಪ್ರಭು ಅಂದ್ರೆ ಇದು ಮಾಡಿರ್ತಕ್ಕಂಥದ್ದು ವಿಷಯ. ಈಗೆಲ್ಲ ಬರುವಂತ ಜನರೇಷನ್ಸ್ ಅಲ್ಲಿ ಕಡ್ಡಾಯವಾಗಿದೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅನ್ನೋದು ಬಹಳ ಕಡ್ಡಾಯವಾಗಿದೆ. ಅದನ್ನ ನಮ್ಮ ಮಕ್ಕಳು ಲಿಖಿತ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಆದ್ರೆ ದೈಹಿಕ ಸಾಮರ್ಥ್ಯ ಅಥವಾ ಬೆಳೆಸುವಂತ ಒಂದು ಹವ್ಯಾಸವನ್ನ ಕಡಿಮೆ ಆಗಿದೆ. ಆ ಉದ್ದೇಶದಿಂದ ನಮ್ಮ ಅಥ್ಲೆಟಿಕ್ ಸಂಸ್ಥೆ ಏನಪ್ಪಾ ಅಂದ್ರೆ ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಸರ್ಕಾರಿ ಜವಾಬ್ದಾರಿ ನೌಕರಿಗಳಲ್ಲಿ, ಆರ್ಮಿ, ನೇವಿ ಮತ್ತು ಇನ್ನಿತರ ಸಾಕಷ್ಟು CISF, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು, ಆಮೇಲೆ ಸರ್ಕಾರಿ
ನಮ್ಮ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ನೋಡಿ ಮೊನ್ನೆ ಎಕ್ಸಾಮ್ ಆಯ್ತು. ಇದು ದಿಢೀರ್ ಅಂತ ಸ್ವಲ್ಪ ನಾವು ಪ್ಲಾನ್ ಬೇರೆ ಮಾಡಿದೀವಿ. ಅದು ನಮ್ಗೆ ಡೇಟ್ ಗೊತ್ತಾಗ್ಬಿಡ್ತು. 31st ಇಂದ 10ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಏನಪ್ಪಾ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳನ್ನ ನಮ್ಮ ಮಕ್ಕಳು ಎದುರಿಸ್ತಾ ಇದ್ದಾರೆ. ಈಗ ನಮ್ಮ ಭಾಗದ 31ರಿಂದ 7ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಇದೆ. ನಮ್ಮ ಭಾಗದ ಮಕ್ಕಳು ನಾನ್ ಎಚ್ ಕೆ ರೀಜನಲ್ನು ಅಭ್ಯರ್ಥಿಗಳಾಗಿ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅವರು ಬೇರೆ ಬೇರೆ ಬೆಳಗಾವಿ, ಬೆಂಗಳೂರು, ಮೈಸೂರು ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಏನಪ್ಪಾ ಅಂದ್ರೆ ಇದು ಒಂದು ವೇದಿಕೆಯನ್ನ ನಾವು ಸೃಷ್ಟಿ ಮಾಡ್ಕೊಟ್ಟಿದೀವಿ. ಮಕ್ಕಳಿಗೆ ಏನಪ್ಪಾ ಅಂದ್ರೆ ಏನು ಭಯ ಇರುತ್ತೆ ಎದುರಿಸುವಂಥದ್ದು. ಸೊ ಅದನ್ನ ಮತ್ತು ಯಾವ ರೀತಿ ಓಡ್ಬೇಕು ಅನ್ನೋದನ್ನ ಏನ್ ರನ್ನಿಂಗ್ ಟ್ಯಾಕ್ಟಿಕ್ಸ್ ಅಂತೀವಿ ನಾವು, ಆ ಟ್ಯಾಕ್ಟಿಕ್ಸ್ ಮತ್ತೆ ಒಂದು ಹಂತದ ಒಂದು ಭಯವನ್ನ ಏನಪ್ಪಾ ಅಂದ್ರೆ ಅವರು ಒಂದು ಮನಸ್ಸಿನಿಂದ ಅದನ್ನ ತೆಗೆದು ಹಾಕುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಒಂದು ಪಾಸಿಟಿವ್ ಮೈಂಡ್ ಫ್ರೇಮ್ ಇಟ್ಕೊಂಡು ಮಕ್ಕಳು ಏನಪ್ಪಾ ಅಂದ್ರೆ ಬರುವಂತ ಅವರ ಜೀವನದ ಪರೀಕ್ಷೆಗಳು ಇವೆಲ್ಲ ಲೈಫ್ ಆಗುವಂತ ಒಂದು ಸಂದರ್ಭಗಳಿದಾವೆ. ಸೊ ಹೀಗಾಗಿ ಇದನ್ನ ಏನಪ್ಪಾ ಅಂದ್ರೆ ನಮ್ಮ ಅಸೋಸಿಯೇಷನ್ ನಿಂದ ಮಕ್ಕಳಿಗಾಗಿ ಏನಪ್ಪಾ ಅಂದ್ರೆ ಪ್ರಥಮ ಪರಿಗವಾಗಿ 6,000 ಮೀಟರ್ ಇನ್ನು ಓವರ್ ಆಲ್ ಏನಿದೆ ಎಷ್ಟು ಜನರು ಬರ್ತಾರೆ ಅನ್ನೋದು, ಯಾಕಂದ್ರೆ ಒಂದು ಸ್ಕ್ಯಾನರ್ ಮಾಡಿದೀವಿ. ಈವನ್ ಕೆಲವು ಮಕ್ಕಳು ಸ್ಕ್ಯಾನರ್ ಮುಖಾಂತರ ಮಾಡ್ಲಿಕ್ಕೆ ಆಗದೆ ಕೆಲವು ತೊಂದರೆಗಳು ಎದುರಿಸ್ತಾ ಇದ್ದಾರೆ ಅನ್ನೋದು ಕಿವಿಗೆ ಬಂದಿದೆ, ನಮ್ಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಏನಪ್ಪಾ ಮುಕ್ತವಾಗಿ ಯಾವುದೇ ಪ್ರವೇಶ ಶುಲ್ಕ ಇಲ್ಲ, ಏನಿಲ್ಲ, ನೇರವಾಗಿ ಅವ್ರ ಮಕ್ಕಳು ಚಂದ್ರಶೇಖರ್ ಪಾಟೀಲ್ ಬೆಳಗ್ಗೆ 6 ಗಂಟೆಗೆ 6:30 ಅವರಲ್ಲಿ ರಿಪೋರ್ಟ್ ಮಾಡಿದ್ರೆ ಒಂದು ಫಾರ್ಮ್ ಕೊಡ್ತೀವಿ. ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಅವರು ಭಾಗವಹಿಸ್ಲಿಕ್ಕೆ ಸಹ ಅವಕಾಶವನ್ನ ನಾವು ಮಾಡಿದ್ದೀವಿ. ಯಾವುದೇ ತರಹದ ಶುಲ್ಕ ನಾವು ತಗೋತಾ ಇಲ್ಲ, ಉಚಿತವಾಗಿ ಈ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ವಿವಿಧ ಇಲಾಖೆಯ ಒಂದು ಹುದ್ದೆಗಳಲ್ಲಿ ಸೇರ್ಬೇಕಂತ ಒಂದು ಉದ್ದೇಶ ನಮ್ಮ ಅಧ್ಯಕ್ಷರದಿದೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ನಾವು ಈ ಎಲ್ಲ ಸುಮಾರು 42,000 ರೂಪಾಯಿ ನಗದು ಬಹುಮಾನವನ್ನ ನಾವು ನೀಡ್ತಾ ಇದ್ದೀವಿ ಪುರುಷ ಮತ್ತು ಮಹಿಳೆಯರಿಗಾಗಿ. ಇದಲ್ಲದೆ ಎಲ್ಲ ವ್ಯವಸ್ಥೆಗಳನ್ನ, ಸಕಲ ವ್ಯವಸ್ಥೆಗಳನ್ನ ಮಕ್ಕಳಿಗೆ ಏನಪ್ಪಾ ಅಂದ್ರೆ ನಾವು ಮಾಡ್ಕೊಡ್ತಾ ಇದ್ದೀವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकायना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.